ಸಿದ್ದರಾಮಯ್ಯ ಅವರೇ ಮೈಸೂರಲ್ಲಿ ಮಾತಾಡಿದ್ದಾರೆ, ಈ ಚುನಾವಣೆ ಗೆಲ್ಸ್ರಪ್ಪ, ಇಲ್ಲ ಅಂದರೆ ನನಗೆ ಕಷ್ಟ ಆಗುತ್ತೆ ಮುಖ್ಯಮಂತ್ರಿಯಾಗಿ. ಅದೇ ಅವ್ರಿಗೆ ಏನಪ್ಪ ಅಂತಂದರೆ ಅವ್ರ ಕ್ಷೇತ್ರದವ್ರಿಗೆ, ನಾನು ನಮ್ಮ ಕ್ಷೇತ್ರಕ್ಕೆ ಹೇಳ್ತೀನಿ, ನಾನು ನಮ್ಮ ಸಮಾಜಕ್ಕೆ ಹೇಳ್ತೀನಿ, ನಿಮ್ಮ ಹುಡುಗಂಗೆ ಏನಾರು ಬೇಕು ತಾನೇ ಅಧಿಕಾರಕ್ಕೆ ಬರ್ಬೇಕಾದ್ರೆ ಕೊಡಂತ. ಕ್ವೈಟ್ ನ್ಯಾಚುರಲ್. ತಪ್ಪೇನಿದೆ ಅವ್ರು ಹೇಳೋದ್ರಲ್ಲಿ? ಈಗ ಹಿಂದೆ ಯಡಿಯೂರಪ್ಪನವರು ಹೇಳಿಲ್ವೇ? ಯಡಿಯೂರಪ್ಪನವ್ರು ಏನೇನು ಮಾತಾಡಿದ್ರು, ಕೆ ಆರ್ ನಗರದಲ್ಲಿ ಹೋಗಿ ಕೆ ಆರ್ ಪೇಟೆಗೆ ಹೋಗಿ ಮಾತಾಡಿದ್ರು, ಇನ್ನೊಂದು ಕಡೆ ಏನಾಗೋದು? ಹಾಂ, ನೀವು ಓಟ್ ಹಾಕಲಿಲ್ಲ ಅಂದರೆ, ಲಿಂಗಾಯತೆಲ್ಲ ಓಟ್ ಹಾಕಲಿಲ್ಲ ಅಂದರೆ ಹಂಗಾರೆ ಬೇರೆ ಓಟ್ ಬೇಡವೇ ಬೇಡ ಅಂತಿದ್ದಾರೆ. ಅಲ್ಲ, ನೀವು ಕೇಳಿದ್ರಿ ಪಾಪ, ಪೆನ್ನು ಪೇಪರು ಕೇಳಿದ್ರಿ, ಜನ ಕೊಟ್ಟರು, ಸಿಗ್ನೇಚರ್ ಸಿದ್ದರಾಮಯ್ಯ ಅವ್ರು ಹಾಕಿದ್ರು. ನಾನು ಹಾಕೋ ಕಾಲ ಟೈಮ್ ಬರ್ತದೆ. ಯಾಕೆ ನಿಮ್ಗೆ ಯಾಕೆ ಕಷ್ಟ ಅದು? ನಿಮ್ಮ ಶಾಸಕರೇ ಹೇಳ್ತಾ ಇದ್ದಾರೆ, ಈ ಸಲ ಓಟ್ ಹಾಕ್ತಾ ಇದ್ರೆ ಸಿದ್ದರಾಮಯ್ಯನವ್ರಿಗೆ ಕಷ್ಟ ಆಗ್ಬಿಡುತ್ತೆ, ಸಿದ್ದರಾಮಯ್ಯನವ್ರು ಸಿ ಎಂ ಆಗಿ ಮುಂದುವರಿಬೇಕಾದ್ರೆ ನೀವು ಓಟ್ ಹಾಕಬೇಕು ಅಂತ ಹೇಳಿ. ಈಗ ಅದೆಲ್ಲ ಚರ್ಚೆ ಈಗಲ್ಲ. ಅಲ್ಲ, ನಿಮ್ಮ ಶಾಸಕರೇ ಹೇಳ್ತಾ ಇರೋ ಮಾತುಗಳು. ಸುಮ್ಮನೆ ಅವ್ರ ಖುಷಿ, ಕೆಲವರು ಅವ್ರವ್ರ ಖುಷಿಗೆ, ನಮ್ಮ ಖುಷಿಗೆ ನಾವು ಮಾತಾಡ್ತಾ ಇರ್ತೀವಿ. ಅಲ್ಲ, ನೀವಾದರೂ ಮಾತಾಡಿ, ಯಾಕಷ್ಟು ಹಿಡ್ದಿಟ್ಕೋತೀರಿ? ಹೇಳಬೇಕು ಅಂತ ಅನಿಸುತ್ತೆ, ಹೇಳಲ್ಲ, ಮತ್ತೆ ಹಿಡ್ದಿಟ್ಕೋತೀರಿ. ಈಗ ಸದ್ಯಕ್ಕೆ ಪಾಯಿಂಟೇ ಅಲ್ಲ ಈಗ. ಸೊ ಈ ಚುನಾವಣೆಯ ಫಲಿತಾಂಶ ಸಿ ಎಮ್ ಡಿ ಸಿ ಎಮ್ ಯಾವುದೇ ರೀತಿಯಾದಂಥ ಪರಿಣಾಮಗಳಿಲ್ಲ. ಇದಕ್ಕೂ ಸಂಬಂಧನೇ ಇಲ್ಲ. ಇಟ್ ಈಸ್ ಎ ನ್ಯಾಷನಲ್ ಎಲೆಕ್ಷನ್. ವಿ ಆರ್ ಲುಕಿಂಗ್ ಅಟ್ ಎ ನ್ಯಾಷನಲ್ ಪ್ರಾಸ್ಪೆಕ್ಟಿವ್. ನಮಗೆ ಈ ದೇಶದಲ್ಲಿ ಬದಲಾವಣೆ ಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ಬದುಕು ನಮ್ಮ ಹಕ್ಕು. ಇದ್ರ ಮೇಲೆ ನಾವು ಹೋರಾಟ ಮಾಡ್ತೀವಿ. ಬಟ್ ಹಂಗೆ ಕಾಣಿಸ್ತಾ ಇಲ್ಲ ರಾಜಕೀಯದಲ್ಲಿ. ಹೆಂಗೆ